ಬಹುದಿನಗಳ ಒಂದು ಕನಸು. ಬಹುಶಃ ಇವತ್ತೇನು ಅಡಿಕಲ್ಲನ್ನು ಹಾಕಿದ್ದೇವೆ, ಈ ಕನಸನ್ನು ಕಟ್ಟಂಥದ್ದು ದಿವಂಗತ ಡಿ ದೇವರಾಜರಸರವರು. ಡಿ ದೇವರಾಜರಸರವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ನಮಗೆ ಲಭ್ಯವಾದಂತಹ ಈ ಜಾಗ, ಅಂದಿನಿಂದ ಡಿ ದೇವರಾಜರ್ಸ್ ರಾಜಕೀಯ ಮತ್ತು ಸಾಮಾಜಿಕ ದತ್ತಿ ಅಡಿಯಲ್ಲಿ ಇದನ್ನು ನಾವು ಕಾಪಾಡಿಕೊಂಡು ಬಂದಿದ್ದೇವೆ. ಈ ಸಂದರ್ಭದಲ್ಲಿ ನಾನು ನೆನಬೇಕಾಗಿರುವಂಥದ್ದು ದಿವಂಗತ ಡಿ ದೇವರಾಜರ್ಸ್ ಅವ್ರನ್ನ, ದಿವಂಗತ ಜಯ ದೇವರಾಜರ್ಸ್ ಅವ್ರನ್ನ, ದಿವಂಗತ ಚಂದ್ರಪ್ರಭಾ ಅರಸ್ ಅವ್ರನ್ನ, ನನ್ನ ತಂದೆಯವರಾದಂತಹ ದಿವಂಗತ ಅಜೀಜ್ ಸೇಠ್ ಅವ್ರನ್ನ, DTS ರಾವ್ ಮುಂತಾದ ಈ ಮಹಾನ್ ನಾಯಕರುಗಳು ಈ ಆಸ್ತಿಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮೀಸಲಿಟ್ಟು ಕಾಪಾಡಿಕೊಂಡು ಬಂದಂತಹ ಜನ ಆಗಿದ್ದಂಥದ್ದು. ಅವರ ಚಂದ್ರಪ್ರಭಾ ಅವರ ನಿಧನದ ನಂತರ ಈ ದತ್ತಿಯ ಅಧ್ಯಕ್ಷನಾಗಿ ನಾನು ಇದರ ಕಾರ್ಯನಿರ್ವಹಿಸುವಂಥದ್ದಕ್ಕೆ ಮುಂದಾಗಿದ್ದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು, ಈ ಜಾಗವನ್ನು ಕಾಪಾಡುವಂಥದ್ದಕ್ಕೆ ಈಗ ತಾನೇ ನಾವು ಗೌರವ ಸಮರ್ಪಣೆ ಮಾಡಿದಂತಹ ನಾಗಭೂಷಣ್ ತಿವಾರಿ ಅವರು ಇಲ್ಲಿ ಅಕ್ಕಿ ಪಕ್ಕಿಗಳಾಗಿರ್ಬೋದು, ಜಾಗನ ಒತ್ತುವರಿ ಮಾಡುವಂಥವ್ರಾಗಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳು ಇಲ್ಲಿ ಬಂದು ಸೇರ್ಕೋತಾ ಇದ್ರು. ಇದನ್ನೆಲ್ಲ ಕಾಪಾಡಿಕೊಂಡು ಕೇವಲ ಇದನ್ನ ಪಕ್ಕದಲ್ಲೇ ಇರುವಂತಹ ರೈಲ್ವೆ ಸ್ಟೇಷನ್ಗೆ ತಾತ್ಕಾಲಿಕ ಪಾರ್ಕಿಂಗ್ ವ್ಯವಸ್ಥೆ ಅಂತ ಹೇಳಿರ್ತಾ ಇದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿ ಗಳಿಸುವಂತಹ ಒಂದು ಸನ್ನಿವೇಶಗಳಿತ್ತು. ಅದ್ಯಾವುದು ಲೆಕ್ಕಿಸದೆ ಈ ಜಾಗದ ಪವಿತ್ರತೆಯನ್ನು ಕಾಪಾಡಿಕೊಂಡು ಇದನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಅವರ ಪ್ರಯತ್ನ ಅಲ್ಲಿಂದ ಪ್ರಾರಂಭವಾಗಿ DK ಶಿವಕುಮಾರ್ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದ ಕೂಡಲೇ ಈ ಜಾಗ ಹಸ್ತಾಂತರ ಮಾಡಬೇಕು ಅಂತ ಹೇಳಿ ಅವರ ಮನವಿಗೆ ನಮ್ಮ ದತ್ತಿಯಿಂದ ಯಾವುದೇ ಷರತ್ತಿಲ್ಲದೆ ಇದು ಕಾಂಗ್ರೆಸ್ಗಾಗೆ ಕಾಪಾಡ್ಕೊಂಡು ಬಂದಂತಹ ಜಾಗ ಉತ್ತಮವಾದಂತಹ ಕೈಗಳಿಗೆ ನಾವು ಕೊಡ್ತಾ ಇದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು DK ಶಿವಕುಮಾರ್ ಅವರು ಈ ಕನಸಿನ ಒಂದು ಇಂದಿರಾ ಗಾಂಧಿ ಭವನದ ನಿರ್ಮಾಣ ಅವರ ಸಾಕ್ಷಾತ್ ಅವರ ಪ್ರಯತ್ನದಿಂದ ಆಗಬೇಕು ಅನ್ನೋ ಒಂದು ಕಾರಣದಿಂದ ನಾವು ಅವರಿಗೆ ಕೊಟ್ಟಂತಹ ಈ ಜಾಗ ಇವತ್ತು ನಮ್ಮೆಲ್ಲರ ಕನಸು ನನಸಾಗುವಂಥದ್ದು ಆಗ್ತಾ ಇದೆ. ಬಹುಶಃ ಸ್ನೇಹಿತರೆ, ಈ ಜಾಗ ಸರ್ಕಾರದ ಮಟ್ಟದಲ್ಲಿ ಸ್ವತಃ ದೇವರಾಜರಸರವರು ಮುಖ್ಯಮಂತ್ರಿಗಳಾಗಿದ್ದು ಮೈಸೂರು ಭಾಗದಲ್ಲಿ ಜಯ ದೇವರಾಜರಸರವರ ಒಂದು ಕೊಡುಗೆ ಮತ್ತು ಅವರ ಇದ್ದಂತಹ ಏನು ಛಲ ಇತ್ತು ಅದನ್ನು ನಾವು ಬಳಕೆ ಮಾಡಿಕೊಂಡು, ಅಥವಾ ಅಜೀಜ್ ಸೇಠ್ ಅವರು ಸರ್ಕಾರದ ಮಟ್ಟದಲ್ಲಿ ಕ್ಯಾಬಿನೆಟ್ನಲ್ಲಿ ನಂಬರ್ 2 ಇದ್ದಂತಹ ಕಾಲದಿಂದ ಇದ್ದರೂ ನಾವು ಈ ಜಾಗದ ಭೂ ಬದಲಾವಣೆ ಮಾಡಕ್ಕೆ ಹೋಗಿಲ್ಲ. ಒಂದು ತುಂಡು ಜಾಗ ಸಿಕ್ಕಿದ್ರು ಕೂಡ ಅದನ್ನು ವಾಣಿಜ್ಯ ಚಟುವಟಿಕೆಗಳಿಗೆ ಬಳಕೆ ಮಾಡಿಕೊಂಡು ಆದಾಯ ಗಳಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ರು. ಆದರೆ ನಮ್ಮಲ್ಲಿ ಇದ್ದಂತಹ ನಿಷ್ಠೆ, ಪ್ರಾಮಾಣಿಕತೆ, ಇದು ಒಂದು ಕಾಂಗ್ರೆಸ್ ಭವನ ಕಾರ್ಯಕರ್ತರ ಆಸ್ತಿ ಆಗಬೇಕು, ಇಲ್ಲಿ ಬರುವಂಥವ್ರಿಗೆ ಒಂದು ಈ ಕೇಂದ್ರ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥ ಕೇಂದ್ರ ಆಗಬೇಕು. ಈ ಆಲೋಚನೆಯಿಂದ ಇವತ್ತು ಕಾಪಾಡ್ಕೊಂಡು ಬಂದಂತಹ ಈ ಜಾಗವನ್ನು DK ಶಿವಕುಮಾರ್ ಅವರ ಸ್ಪಷ್ಟವಾದಂತಹ ನಿಲುವಿಂದ ಈ ಭಾಗದ ನಮ್ಮ ಮುಖಂಡರಾದಂತಹ ಸಿದ್ದರಾಮಯ್ಯ ಅವರ ಸಹಾಯದೊಂದಿಗೆ ಈ ಕನಸು ನನಸಾಗುತ್ತೆ ಅನ್ನೋ ಒಂದು ಭರವಸೆ ಇವತ್ತಿದೆ. ಬಹುಶಃ 21 ಜನವರಿ 1980 ಅಲ್ಲಿವರೆಗೂ ನಮಗೆ ಜಾಗ ಮಂಜೂರಾತಿ ಆಗಿದ್ರು ಕೂಡ ಇವತ್ತೇನು ಹುಣಸೂರು ರಸ್ತೆಯಲ್ಲೇ ಕಾರ್ಯನಿರ್ವಹಿಸ್ತಿರುವಂತಹ ಭೂದೇವಿ ಏನು ನರ್ಸರಿ ಇದೆ ಅದು ಈ ಭಾಗದಲ್ಲಿ ಇದ್ದಂಥದ್ದು. ಸೊ ಆ ಕಾರಣದಿಂದ ಆವತ್ತಿಂದ 21 ಜನವರಿ 1980ರಿಂದ ಈವರೆಗೂ ನಮ್ಮ ದತ್ತಿಯ ಕಾರ್ಯದರ್ಶಿಯಾಗಿ ಒಂದು ರೀತಿಯಲ್ಲಿ ಈ ಜಾಗದ ಕಾವಲುಗಾರರಾಗಿ ನಾಗಭೂಷಣ್ ತಿವಾರಿ ಅವರು ಅವರ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಬಹುಶಃ ಆ ಕಾರಣಕ್ಕಾಗಿಯೇ
ಇವತ್ತಿನ ಭೂಮಿ ಪೂಜೆಗೆ ಇದರ ಲಗ್ನ ಬೆಳಗ್ಗೆ 7:30 9 ಒಳಗೆ ಇದ್ದಂಥದ್ದು ಅವರೇ ಸ್ವತಃ ಕುಂತು ಪೂಜೆ ನಿರ್ವಹಿಸಿದ್ದಾರೆ. ಬಹುಶಃ ಇದು ನಮ್ಮ ಇಷ್ಟು ವರ್ಷದ ಪರಿಶ್ರಮಕ್ಕೆ ತಕ್ಕ ಒಂದು ಫಲ ಅಂತ ನಾನಾದರೂ ಭಾವಿಸ್ತೇನೆ. ತಮ್ಮೆಲ್ಲರ ಆಸೆ ಆಕಾಂಕ್ಷೆಗಳಿಗೆ ಈ ಇಂದಿರಾ ಗಾಂಧಿ ಭವನ ನಗರದ ಪ್ರತಿಯೊಬ್ಬ ಕಾರ್ಯಕರ್ತನ ಧ್ವನಿಯಾಗಿ ಒಂದು ಶಕ್ತಿ ಕೇಂದ್ರವಾಗಿ ಪರಿವರ್ತನೆ ಆಗಲಿ ಅಂತ ನಾನು ಆಶಿಸ್ತಾ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಧನ್ಯವಾದಗಳನ್ನ ಸಲ್ಲಿಸ್ತಾ, ಸನ್ಮಾನ್ಯ KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರಿಗೆ ಅವರ ಮಾರ್ಗದರ್ಶನ ಕೇವಲ ಕಟ್ಟಡ ಕಟ್ಟುವವರೆಗಷ್ಟೇ ಅಲ್ಲ, ಈ ಪಕ್ಷ ಸಂಘಟನೆ ಮಾಡಿ ಮತ್ತೆ 2028ಕ್ಕೆ ಕಾಂಗ್ರೆಸ್ ಅಧಿಕಾರ ಬರುವಂಥದ್ದಕ್ಕೆ ಪ್ರತಿಯೊಬ್ಬ ಕಾರ್ಯಕರ್ತರ ಶ್ರಮ ಇರಲಿ ಅಂತ ಆಶಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.